ರಾಜ್ಯ ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಅನ್ನೋದಿಲ್ಲ. ಬರೀ ಕಾಲಹರಣ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಣಂತಿಯರ ಸಾವಿನ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಸರ್ಕಾರ ಪ್ರಾಣ ಉಳಿಸೋ ಕೆಲಸ ಮಾಡಬೇಕು ಅಂತ ಯತ್ನಾಳ್ ಗುಡುಗಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಯಾವುದೂ ಜವಾಬ್ದಾರಿ ಅನ್ನೋದಿಲ್ಲ. ಯಾರಿಗೂ ಅದ್ರ ಬಗ್ಗೆ ಜನರ ಒಂದು ಇದ್ರ ಬಗ್ಗೆ ಕಷ್ಟ ನಷ್ಟದ ಬಗ್ಗೆ ಇಲ್ಲ. ಅವ್ರು ಬರೀ ಖುಷಿ ಪಡಿಸೋಂಥದ್ರಾಗಿ ಉಳಿದ್ಬಿಟ್ಟಾರೆ. ಬರೀ ಹೈಕಮಾಂಡಕ್ಕೆ ಹೋಗಿ ದುಡ್ಡು ಕೊಡೋದು ಮತ್ತು ಸಿದ್ದರಾಮಯ್ಯನವ್ರು ಹೋಗೋದು, ಡಿ ಕೆ ಶಿವಕುಮಾರ್ ಹೋಗೋದು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದೇ ಒಂದು ದೊಡ್ಡ ಚರ್ಚೆ ಇವತ್ತು ರಾಜ್ಯದಲ್ಲಿ. ಯಾವ ಮುಖ್ಯಮಂತ್ರಿ ಆಗ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಇರುವವರೆಗೆ ಸರಿಯಾಗಿ ಆ ಒಂದು ಹುದ್ದೆಯನ್ನು ಸಮರ್ಪಕವಾಗಿ ಜನರ ಸೇವೆಗಾಗಿ ಮೀಸಲಿಡಬೇಕು. ಯಾವುದೇ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಅಂತ ಏನೂ ಇಲ್ಲ ಬಿಡ್ರಿ. ಅಭಿವೃದ್ಧಿ ₹1 ಅಭಿವೃದ್ಧಿ ಎಲ್ಲ ನಿಂತು ಹೋಗಿದೆ. ಸುಮ್ಮನೆ ಹೇಳ್ತಾರೆ ನಾವು 5 ಗ್ಯಾರಂಟಿ ಏನೂ ಆಗಿಲ್ಲ, ಬಜೆಟು. ಹಾಗಾದ್ರೆ ಬಜೆಟ್ ಕೊಡಬೇಕಾಗಿತ್ತಲ್ಲ. ಪರಿಹಾರದಿಂದ ಏನೂ ಆಗೋದಿಲ್ಲ ರೀ. ₹2 ಲಕ್ಷ ನಾವು ಕೊಟ್ಟಿವಿ, ₹2.5 ಲಕ್ಷ ಕೊಟ್ಟಿದ್ದು ಪರಿಹಾರ ಅಲ್ಲ. ಆ ಜೀವ ಉಳಿಸುವಂಥ ಕೆಲಸ ಮಾಡಬೇಕು ಸರ್ಕಾರ. ಜೀವ ಉಳಿಸೋದಕ್ಕೆ ಏನೇನು ಕ್ರಮ ತಗೋಬೇಕು. ಯಾವುದೇ ಒಂದು ತಪ್ಪಾಗಿದ್ದರೆ ಕೇಂದ್ರದವರು ಅದಕ್ಕೆ ಅನುಮೋದನೆ ಕೊಟ್ಟಾರ, ಆ ಒಂದು ಔಷಧಿಗೆ ಹೇಳ್ತಾರೆ. ಕೇಂದ್ರಕ್ಕೆ ತಕ್ಷಣ ನೀವು ಇದು ಮಾಡಬೇಕು. ಹಿಂಗೆ ಇದನ್ನು ನಾವು ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ರಾಜ್ಯದ ನಮ್ಮ ಏನು ಇವ್ರು ಅದಾರ ಫಾರ್ಮಾದವ್ರು ಏನದಾರ ಅವ್ರು ಇದನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳಿ ಅರ್ಥ. ಅದನ್ನು ಕ್ಲಿಯರಿಫಿಕೇಷನ್ ಏನು ರೀ 5 ಮಿನಿಟ್ನಾಗ ತೊಗೋಬೋದು. ಅದನ್ನು ಬಿಟ್ಟರು ತಾವು ಕೊಟ್ಟು ಕಳಿಸಿದ್ದೀವಿ, ಪತ್ರ ಬರೆದಿದ್ದೀವಿ, ಪತ್ರ ಬರೆಯುವಂಥ ಕಾಲಿಲಿಕ್ಕೆ ತಕ್ಷಣ ಆ್ಯಕ್ಷನ್ ಆಗ್ಬೋದು. ಚಿಕ್ಕ ಹಾಸ್ಪಿಟ್ಲ್ನಲ್ಲಿ ಇದನ್ನು ಮೇಲಿಂದ ಮೇಲೆ ಟೆಸ್ಟ್ ಮಾಡಬೇಕು. ನಮ್ಮ ಸಚಿವರು ಇಲ್ಲಿ ಅಂಥದ್ದು ಬಳ್ಳಾರಿಗೆ ಆದಮ್ಯಾಗೂ ಆರೋಗ್ಯ ಸಚಿವರು ನಿನ್ನೆ ಹೋಗಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಗಂಭೀರತೆ ಇದೆ ಅನ್ನುವಂಥದ್ದು. ಅವ್ರು ಬರೀ ಈ ಉತ್ಸವ, ಸಿದ್ದರಾಮೋತ್ಸವ ಇಂಥದ್ರಲ್ಲಿ ಅವರು ಕಾಲಹರಣ ಮಾಡ್ಲಕತ್ತಾರೆ. ಅದನ್ನು ಬಿಡಿ. ನೋಡಿ, ನಾ 3.5 ವರ್ಷ ಇಲ್ಲ ಚುನಾವಣೆ ಇದೆ. ನೀವು ಒಬ್ಬೊಬ್ಬರು ಮಂತ್ರಿಗಳಾಗಿದ್ದೀರಿ. ನಿಮ್ಮ ರಿವ್ಯೂ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಎಲ್ಲೆಲ್ಲಿ ಇಂಥ ಮಕ್ಕಳ ಒಂದು ಇದಾಗಿದೆ ಅನ್ನೋಂಥದ್ದು ಒಬ್ಬ ಮಂತ್ರಿಯಾಗಿ ಅವರು ಬೆಂಗಳೂರು ಬಿಟ್ಟು ಬರೋದೇ ಇಲ್ಲ. ಕೆಲವು ಮಂದಿ ಅವ್ರು ಎಲ್ಲಿಯೂ ಅಡ್ಡಾಡೋದಿಲ್ಲ, ರಾಜ್ಯದಲ್ಲೇ ಅಡ್ಡಾಡೋದಂಥ ಇದೂ ಇಲ್ಲ. ಮತ್ತು ರಿವ್ಯೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಅಧಿಕಾರಿಗಳ ಕಡೆಯಿಂದ ಎಲ್ಲ ಮಾಹಿತಿ ತೊಗೊಂಡು ಅದಕ್ಕೇನು ಕ್ರಮ ಆಗಿಂದಾಗಿ ತೊಗೊಂಡಿದ್ರೆ ಇಂಥ ಅನಾಹುತ ತಪ್ಪಿಸ್ಬೋದಾಗಿ. ನಿನ್ನೆ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರಂದ್ರೆ ಅದನ್ನು ಹಾಸ್ಪಿಟಲ್ ಡೆಕೋರೇಷನ್ ಮಾಡೋದ್ರಾಗ ತೊಡಗಿದ್ರು. ಇಂಥ ಘಟನೆ ಆದಾಗ ಯಾವ ರೀತಿ ಸೀರಿಯಸ್ನೆಸ್ ಇರಬೇಕು. ಮತ್ತು ಅವ್ರು ಯಾರ ಮ್ಯಾಗಿನ ಅಧಿಕಾರಿಗಳು ಬರ್ತಾರೆ, ಅಥವಾ ಆರೋಗ್ಯ ಮಂತ್ರಿ ಬರ್ತಾರಂದ್ರೆ ಅವತ್ತಷ್ಟು ಅದನ್ನು ಕ್ಲೀನ್ ಇಡ್ತಾರೆ, ನೀಟ್ ಇಡ್ತಾರೆ, ಒಳ್ಳೆ ಆಹಾರ ಕೊಡ್ತಾರೆ. ಮತ್ತು ಅವ್ರು ಹೋದ ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು.